ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನಾನಿವತ್ತು ಸುಪ್ರಸಿದ್ಧ ಶ್ರೀ ಕ್ಷೇತ್ರ ಕೊಲ್ಲೂರಿಗೆ ಆಗಮಿಸಿದ್ದೇನೆ. ಇಲ್ಲಿಗೆ ಬರಲಿಕ್ಕೆ ಒಂದು ಬಹಳ ಮುಖ್ಯವಾದ ಕಾರಣ ಕೂಡ ಇದೆ. ಕೊಲ್ಲೂರು ಇಲ್ಲಿನ ವಿಶೇಷ ನವರಾತ್ರಿಗಾಗಿ, ಮೂಕಾಂಬಿಕೆಯ ಜನ್ಮಾಷ್ಟಮಿಗಾಗಿ, ರಥೋತ್ಸವಕ್ಕಾಗಿ, ಹೀಗೆ ಹಲವಾರು ಧನಾತ್ಮಕ ಕಾರಣಗಳಿಗಾಗಿ ಆಗಾಗ ಸುದ್ದಿ ಆಗ್ತಲೇ ಇರುತ್ತೆ. ಆದರೆ ಬಹುಶಃ ಕೊಲ್ಲೂರಿನ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಕೊಲ್ಲೂರು ಒಂದು ಋಣಾತ್ಮಕ ಕಾರಣಕ್ಕಾಗಿ ಸುದ್ದಿ ಆಗ್ತಾ ಇದೆ. ಅದರ ಬೆನ್ನು ಹತ್ತಿಯೇ ನಾನಿವತ್ತು ಕೊಲ್ಲೂರಿಗೆ ಬಂದಿದ್ದೇನೆ. ಕೊಲ್ಲೂರು ದೇವಳದ ಸಮೀಪದಲ್ಲೇ ಒಂದು ನಿತ್ಯಾನಂದ ಮಠ ಇದೆ. ಈ ನಿತ್ಯಾನಂದ ಮಠ ಬೆಂಗಳೂರಿನ ಬಿಡದಿಯಲ್ಲಿರುವಂತಹ ಆ ನಿತ್ಯಾನಂದನ ಮಠ ಅಲ್ಲ, ಬದಲಾಗಿ ಮಹಾರಾಷ್ಟ್ರದ ಗಣೇಶಪುರಿಯಲ್ಲಿರುವಂತಹ ನಿತ್ಯಾನಂದ ಅವಧೂತರ ಶಾಖಾ ಮಠ. ಈ ನಿತ್ಯಾನಂದ ಶಾಖಾ ಮಠದಲ್ಲಿ ವಿಮಲಾನಂದ ಎಂಬಂಥ ಸ್ವಾಮೀಜಿ ಇದ್ದರು. ಕಳೆದ 4 ದಿನದ ಹಿಂದೆ ಅವರು ಅಸುನೀಗಿದ್ದರು. ಅವರ ಸಾವು ಅಷ್ಟು ದೊಡ್ಡ ಸುದ್ದಿ ಆಗಲಿಲ್ಲ. ಆದರೆ ಅವರ ಸಾವಿನ ನಂತರ ಆ ಮಠದೊಳಗೆ ಸೃಷ್ಟಿಸಿದಂತಹ ಸಮಾಧಿ ಬಹಳ ದೊಡ್ಡ ಸುದ್ದಿಯಾಗಿದೆ. ಯಾಕಂದರೆ ಕೊಲ್ಲೂರಿನ ದೇವಳದ ಒಂದು ಸ್ಥಳ ಸಂಪ್ರದಾಯ ಇದೆ. ಆ ಸ್ಥಳ ಸಂಪ್ರದಾಯದ ಪ್ರಕಾರ ಕೊಲ್ಲೂರು ದೇವಳದ ಸುತ್ತ 4 ಗಡಿಗಳಲ್ಲೂ ಕೂಡ ಯಾವುದೇ ಸಮಾಧಿಯನ್ನು ನಿರ್ಮಾಣ ಮಾಡೋ ಹಾಗಿಲ್ಲ. ಆದರೆ ಆ ಸ್ಥಳ ಸಂಪ್ರದಾಯದ ನಿಯಮವನ್ನು ಮೀರಿ ದೇವಳದ ಸಮೀಪದಲ್ಲೇ ಮಠದ ಒಳಗೆ ವಿಮಲಾನಂದರ ಸಮಾಧಿ ಸೃಷ್ಟಿಯಾಗಿದೆ. ಅದು ಯಾಕಾಯಿತು? ನಾನು ನೇರವಾಗಿ ನಿತ್ಯಾನಂದ ಮಠಕ್ಕೆ ಹೋಗುವನಿದ್ದೇನೆ. ಅದಕ್ಕೂ ಮೊದಲು ನಿಮ್ಮನ್ನು ಕೊಲ್ಲೂರು ದೇವಳದ ಒಳಗೆ ಕರೆದುಕೊಂಡು ಹೋಗ್ತೇನೆ. ಕೊಲ್ಲೂರು ದೇವಾಲಯದ ಆಡಳಿತ ಮಂಡಳಿಯ ಅಧ್ಯಕ್ಷರನ್ನು ಮಾತನಾಡ್ತವನಿದ್ದೇನೆ. ಕೊಲ್ಲೂರು ದೇವಳದ ಪ್ರಧಾನ ತಂತ್ರಿಗಳನ್ನು ಕೂಡ ಮಾತನಾಡ್ತವನಿದ್ದೇನೆ. ಬನ್ನಿ, ಮೊದಲು ಕೊಲ್ಲೂರು ದೇವಾಲಯಕ್ಕೆ ಹೋಗೋಣ, ಅಲ್ಲಿನ ವಾಸ್ತವವನ್ನು ಅರಿಯೋಣ. ಬನ್ನಿ. ಶ್ರೀ ಕ್ಷೇತ್ರ ಕೊಲ್ಲೂರಿಗೆ ಕಾಲಿಟ್ಟ ನಾವು ಮೊದಲು ಮಾತನಾಡಿಸಲು ತೆರಳಿದ್ದು ಇಲ್ಲಿಯ ಜನರನ್ನ. ಕೊಲ್ಲೂರು ಮೂಕಾಂಬಿಕೆಯ ದೇವಸ್ಥಾನದ ಸಮೀಪವೇ ಇರುವ ನಿತ್ಯಾನಂದ ಮಠದೊಳಗೆ ವಿಮಲಾನಂದ ಸ್ವಾಮೀಜಿಯ ಸಮಾಧಿ ನಿರ್ಮಿಸಿರುವುದು ಇಷ್ಟು ಹೊತ್ತಿಗಾಗಲೇ ದೊಡ್ಡ ವಿವಾದವನ್ನೇ ಸೃಷ್ಟಿಸಿತ್ತು. ಆದರೆ ಈ ಬಗ್ಗೆ ಇಲ್ಲಿನ ಜನರೇನು ಹೇಳ್ತಾರೆ ಅನ್ನೋ ಕುತೂಹಲದೊಂದಿಗೆ ಮಾತನಾಡಿಸಿದ್ವಿ. ನಾನೀಗ ಕೊಲ್ಲೂರು ದೇವಾಲಯದ ಅಂಗಳದಲ್ಲಿದ್ದೇನೆ. ನನ್ನ ಹಿಂಭಾಗದಲ್ಲಿರುವಂಥದ್ದು ಕೊಲ್ಲೂರು ದೇವಾಲಯ. ಭಕ್ತ ಸಮೂಹವನ್ನು ಕೂಡ ನೀವು ನೋಡ್ಬೋದು. ಇವತ್ತು ಕೊಲ್ಲೂರು ಮೂಕಾಂಬಿಕೆಯ ಜನ್ಮಾಷ್ಟಮಿ ಕೂಡ ಹೌದು. ಆ ಕಾರಣಕ್ಕಾಗಿ ಇಲ್ಲಿ ಎಲ್ಲರೂ ಬಂದಿದ್ದಾರೆ. ನಾನೀಗ ಬೆನ್ನು ಹತ್ತಿ ಹೊರಟಿರುವಂಥದ್ದು ವಿಮಲಾನಂದರ ಸಮಾಧಿಯ ವಿಚಾರ. ಇಲ್ಲಿ ಕೆಲವರು ಇದ್ದಾರೆ, ಸ್ಥಳೀಯರು, ಕೊಲ್ಲೂರಿನ ಸ್ಥಳೀಯರು. ಅವರನ್ನು ಇದರ ಬಗ್ಗೆ ಅವರ ಅಭಿಪ್ರಾಯ ಏನು ಅಂತ ಕೇಳೋಣ. ಕೊಲ್ಲೂರು ದೇವಾಲಯದ ಸಮೀಪದಲ್ಲೇ ವಿಮಲಾನಂದ ಸ್ವಾಮೀಜಿಯವರ ಸಮಾಧಿ ಸೃಷ್ಟಿಯಾದದ್ದು ಬಹಳ ದೊಡ್ಡ ವಿವಾದಕ್ಕೆ ಎಡೆ ಮಾಡಿಕೊಟ್ಟಿದೆ. ಯಾಕೆ ಇದು ವಿವಾದ ಆಗ್ತಾ ಇದೆ? ನಮ್ಮ ಅನಿಸಿಕೆ ಪ್ರಕಾರ ನಿಜವಾಗಲೂ ಕೂಡ ಇದು ಅಲ್ಲಿ ಸಮಾಧಿ ಮಾಡಬಾರ್ದಿತ್ತು. ಯಾಕಂತ ಹೇಳಿದರೆ ಕೊಲ್ಲೂರು ಸಾವಿರಾರು ವರ್ಷಗಳ ಇತಿಹಾಸ ಇರುವ ಒಂದು ದೇವಾಲಯ. ಇಲ್ಲಿ ನಮಗೆ ತಿಳಿದ ಮಟ್ಟಿಗೆ ಯಾರನ್ನೂ ಕೂಡ ಇಲ್ಲಿ ನಮ್ಮದೊಂದು ಗಡಿ ಅಂತ ಉಂಟು, ಒಂದು ಮಾರಿಯಮ್ಮನ ಗಡಿ, ಈ ಕಡೆ ಇದೊಂದು ಸೇತುವೆ. ಇಲ್ಲಿ ಒಳಗಡೆ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಅಶುದ್ಧ ಆದರೂ ಕೂಡ ತಪ್ಪು. ಮತ್ತೆ ನೀವು ಹೇಳೋ ಪ್ರಕಾರ ಮಾರಿಗುಡಿಯ ಒಳಕ್ಕೆ ಹಾಗೂ ಈ ಭಾಗದಲ್ಲಿ ಸೇತುವೆಯ ಒಳಭಾಗಕ್ಕೆ, ಅಂದ್ರೆ ಅವು ಗಡಿ ಅಂತ, ಆ ಗಡಿಯ ಒಳಭಾಗಕ್ಕೆ ಈ ರೀತಿಯ ಸಮಾಧಿ ಮಾಡಬಾರದು. ಕೊಲ್ಲೂರು ದೇವಾಲಯದ ಗಡಿ ಎಂದರೇನು? ಈ ದೇವಸ್ಥಾನದ ಗಡಿಗಳ ಅಂತರವೆಷ್ಟು, ವಿಸ್ತಾರವೆಷ್ಟು? ಕೊಲ್ಲೂರು ದೇವಾಲಯದ ಗಡಿಗಳು ಎಲ್ಲೆಲ್ಲಿವೆ? ಸಮಾಧಿ ಎಲ್ಲಿದೆ? ಶ್ರೀ ಕ್ಷೇತ್ರ ಕೊಲ್ಲೂರು ಮೂಕಾಂಬಿಕೆಯ ದೇವಾಲಯಕ್ಕೆ 4 ಸಾಂಪ್ರದಾಯಿಕ ಗಡಿಗಳಿವೆ. ಆ 4 ಗಡಿಗಳ ಪೈಕಿ ನಾನೀಗ ನಿಂತಿರುವಂಥ ಸ್ಥಳ ನನ್ನ ಹಿಂಭಾಗದಲ್ಲಿರುವಂಥದ್ದು ಈ ಮಾರಿಯಮ್ಮನ ಗುಡಿ ಏನಿದೆ, ಇದು ಒಂದು ಪ್ರಮುಖವಾದ ಗಡಿ. ಈ ಗಡಿಯೇ ಈಗ ಬಹಳ ಪ್ರಮುಖವಾಗಿ ಸುದ್ದಿಯಲ್ಲಿರುವಂಥದ್ದು. ಈ ಗಡಿಯ ಒಳಭಾಗದಲ್ಲಿ ವಿಮಲಾನಂದ ಸ್ವಾಮೀಜಿಯವರ ಸಮಾಧಿಯನ್ನು ನಿರ್ಮಾಣ ಮಾಡಿರುವಂಥದ್ದು ವಿವಾದದ ಕೇಂದ್ರ ಬಿಂದುವಾಗಿದೆ. ಈ ಸ್ಥಳ ಶ್ರೀ ಕ್ಷೇತ್ರ ಕೊಲ್ಲೂರು ಮೂಕಾಂಬಿಕೆ ದೇವಾಲಯದ 2ನೇ ಗಡಿ. ನನ್ನ ಹಿಂಭಾಗದಲ್ಲಿರುವಂಥದ್ದು ಜಟಕನ ಕಲ್ಲು ಅನ್ನುವಂಥದ್ದು. ಇದು 2ನೇ ಗಡಿ. ಏನು ದೇವಾಲಯದ ಸುತ್ತ 4 ಗಡಿಗಳಿವೆ. ನಾನು ಮೊದಲನೇ ಗಡಿಯನ್ನು ತೋರಿಸಿದೆ, ಮಾರಿಗುಡಿ. ಇದು ಜಟಕನ ಕಲ್ಲು. ಈ ಭಾಗ ಈ ದೇವಾಲಯದ 2ನೇ ಗಡಿ. ಈ ಗಡಿಯ ಸರಹದ್ದಿನಿಂದ ನೋಡಿದರೂ ಕೂಡ ನಿತ್ಯಾನಂದ ಮಠ ಈ ಒಂದು ಗಡಿಯ ಒಳಭಾಗದಲ್ಲೇ ಬರುತ್ತೆ ಅನ್ನುವಂಥದ್ದು. ಆ ಕಾರಣಕ್ಕಾಗಿ ಇದು ಸ್ಥಳ ಸಂಪ್ರದಾಯಕ್ಕೆ ವಿರುದ್ಧ ಅನ್ನುವಂಥ ಮಾತನ್ನು ದೇವಾಲಯದ ಅರ್ಚಕರು ಹಾಗೂ ಪ್ರಮುಖರು ಹೇಳ್ತಾ ಇರುವಂಥದ್ದು. ಇನ್ನೂ 2 ಗಡಿಗಳಿವೆ, ಅದನ್ನು ಕೂಡ ನಾನು ತೋರಿಸ್ತೇನೆ. ಬನ್ನಿ, ಆ ಗಡಿಗಳತ್ತ ನಾವು ಹೋಗೋಣ.
ನಾನೀಗ ನಿಂತಿರುವ ಸ್ಥಳ ಕಲ್ಯಾಣಿ ಗುಡ್ಡೆ ಅನ್ನುವಂಥದ್ದು. ಶ್ರೀ ಕ್ಷೇತ್ರ ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನದ 4 ಸಾಂಪ್ರದಾಯಿಕ ಗಡಿಗಳ ಪೈಕಿ ಈ ಗಡಿಯೂ ಕೂಡ ಒಂದು. ವಿಮಲಾನಂದ ಸ್ವಾಮೀಜಿಯವರ ಸಮಾಧಿಯ ಚರ್ಚೆಯಲ್ಲಿ ಪ್ರಸ್ತಾಪ ಆಗ್ತಿರುವಂತಹ 4 ಗಡಿಗಳ ಪೈಕಿ ಈ ಕಲ್ಯಾಣಿ ಗುಡ್ಡೆ ಅನ್ನುವಂತಹ ಗಡಿ ಕೂಡ ಪ್ರಮುಖವಾಗಿದೆ. ನಾನೀಗ ಕುಳಿತಿರುವಂತಹ ಸ್ಥಳ ಕೊಲ್ಲೂರು ಮೂಕಾಂಬಿಕಾ ದೇವಾಲಯದ 4 ಗಡಿಗಳ ಪೈಕಿ ಕೊನೆಯ ಗಡಿ, 4ನೇ ಗಡಿ ತಪ್ಪಲುಕಟ್ಟೆ ಅನ್ನುವಂಥದ್ದು. ನನ್ನ ಹಿಂಭಾಗದಲ್ಲಿ ಇರುವಂಥದ್ದು ಜಟ್ಟಿಕೇಶ್ವರ ದೇವರ ಕಲ್ಲು. ಇದು 4ನೇ ಗಡಿ. ಈ 4 ಗಡಿಗಳ ನಡುವೆ ಅಂದರೆ ದೇವಾಲಯದಿಂದ ಈ 4 ಗಡಿಗಳ ಅಂತರದಲ್ಲಿ ಯಾವುದೇ ಸಮಾಧಿ ಹಾಕೂಡ್ದು ಅನ್ನುವಂಥದ್ದು ಇರುವಂತಹ ಪ್ರತೀತಿ. ಅದನ್ನು ಮೀರಿಯೂ ಕೂಡ ವಿಮಲಾನಂದರ ಸಮಾಧಿ ಮಾಡಿರೋದ್ರಿಂದ ಇಷ್ಟೆಲ್ಲ ವಿವಾದಕ್ಕೆ ಆಸ್ಪದವನ್ನು ಕೊಟ್ಟಿದೆ. ಆ ಕಾರಣಕ್ಕಾಗಿ ಈ 4 ಗಡಿಗಳು ಕೂಡ ಈ ವಿಚಾರದಲ್ಲಿ ಅತ್ಯಂತ ಮಹತ್ವಪೂರ್ಣ ಹಾಗೂ ಎಲ್ಲರ ಗಮನವನ್ನು ಸೆಳೀತಾ ಇರುವಂಥದ್ದು. ಶ್ರೀ ಕ್ಷೇತ್ರ ಕೊಲ್ಲೂರು ದೇವಾಲಯದ ಸಾಂಪ್ರದಾಯಿಕ ಗಡಿಯ ಒಳಗೆ ವಿಮಲಾನಂದ ಸ್ವಾಮೀಜಿಯವರ ಸಮಾಧಿ ನಿರ್ಮಾಣ ಆಗಿರುವಂಥದ್ದು. ಆ ವಿವಾದದ ಬಗ್ಗೆ ಕೊಲ್ಲೂರು ದೇವಾಲಯದ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿರುವಂತಹ ಕೃಷ್ಣ ಪ್ರಸಾದ್ ಅಡ್ಯಂತಯ್ಯ ಅವರ ಅಭಿಪ್ರಾಯನು. ಸ್ವತಃ ಅಡ್ಯಂತಯ್ಯರು ನಮ್ಮ ಜೊತೆ ಇದ್ದಾರೆ. ಅಡ್ಯಂತಯ್ಯರೇ, ಮೊದಲನೇದಾಗಿ ನಮಸ್ಕಾರ ನಿಮಗೆ. ನಮಸ್ಕಾರ. ನಿಮ್ಮ ಇರುವಿಕೆಯ ನಡುವೆಯೂ ಕೂಡ ಇಂಥದ್ದೊಂದು ಸಮಾಧಿ ನಿರ್ಮಾಣ ಆಗಲಿಕ್ಕೆ ಅಲ್ಲಿ ಹೇಗೆ ಅವಕಾಶ ಆಯಿತು? ಯಾಕಂದರೆ ಇಲ್ಲಿನ ಸ್ಥಳ ಸಂಪ್ರದಾಯ ಇದೆ ಅಂತ ಹೇಳ್ತಾರೆ. ನಾನು ಇಲ್ಲಿ ಸ್ಥಳೀಯರನ್ನ ಕೂಡ ಮಾತಾಡ್ತೆ, ಅವರು ಕೂಡ ಅದೇ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ರು. ಕೊಲ್ಲೂರು ಕ್ಷೇತ್ರ ಸಂಪ್ರದಾಯದಂತೆ ಈ ಗಡಿಯ ಪರಿಧಿಯೊಳಗೆ ಯಾವುದೇ ಸಮಾಧಿಯನ್ನು ಮಾಡುವಂತಹ ಪರಿಪಾಠ ಇವತ್ತಿನವರೆಗೆ ಇಲ್ಲ. 2008ರಲ್ಲಿ ಶಂಕರ ಮಠದ ಸ್ವಾಮೀಜಿಯವರು ದೈವಾಧೀನರಾಗಿದ್ದರು. ಆವಾಗಲೂ ಈ ಕ್ಷೇತ್ರ ಧರ್ಮದರ್ಶಿಯಾಗಿ ನಾನೇ ಇದ್ದಿದ್ದೆ. ಅವರು ಇದೇ ಪ್ರಶ್ನೆಯನ್ನು ನಮ್ಮ ಮುಂದೆ ಇಟ್ಟಿದ್ದರು. ಆವಾಗ ನಾನು ಅವರಿಗೆ ಉತ್ತರವನ್ನು ಕೊಟ್ಟಿದ್ದೆ. ಕ್ಷೇತ್ರ ಸಂಪ್ರದಾಯದಂತೆ ಸ್ವಾಮೀಜಿಯವರಾದರೂ ಈ ಕ್ಷೇತ್ರದ ಪರಿಧಿಯಲ್ಲಿ ಸಮಾಧಿ ಮಾಡೋದು ಸೂಕ್ತ ಅಲ್ಲ ಎಂಬ ಭಾವನೆಯನ್ನು ಅವರಿಗೆ ರವಾನಿಸಿದ್ದೆ. ಅವರು ತಕ್ಷಣ ಒಂದು 15 ಕಿಲೋಮೀಟರ್ ದೂರದಲ್ಲಿ ಅವರ ಸಮಾಧಿಯನ್ನು ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಇವರಿಗೂ ನಾವು ಮಾತುಕತೆ ಮತ್ತು ಸಂದರ್ಭದಲ್ಲಿ ಅದೇ ನಿಲುವನ್ನು ನಾವು ಸ್ಪಷ್ಟಪಡಿಸಿದ್ದೇವೆ. ಪೊಲೀಸರ ಗಮನಕ್ಕೆ ಅಂತಂದ್ರೆ ಪೊಲೀಸರ ಗಮನಕ್ಕೆ ತಂದಿದ್ದೇನೆ. ಪೊಲೀಸರಿಗೆ 3ನೇ ತಾರೀಕು ಬೆಳಿಗ್ಗೆನೇ ನಾವು ಕಂಪ್ಲೇಂಟನ್ನು ಎಕ್ಸಿಕ್ಯೂಟಿವ್ ಆಫೀಸರ್ ಮುಖಾಂತರ ಕೊಟ್ಟಿದ್ದೇವೆ. ಕಂಪ್ಲೇಂಟ್ ಕಾಪಿ ನೀವು ಪೊಲೀಸರಿಗೆ ಕೊಟ್ಟಂತ ಕಂಪ್ಲೇಂಟ್ ಕಾಪಿ. ಯಾವುದು ಈ ಮೊದಲು ಆಗಿಲ್ವೋ ಸಾಂಪ್ರದಾಯಿಕವಾಗಿ ಅದನ್ನು ಮಾಡಬೇಕಾಗಿಲ್ಲ. ಅದನ್ನು ಅಂದರೆ ಸಾಂಪ್ರದಾಯಿಕವಾಗಿ ಮೊದಲು ಯಾವುದನ್ನು ಮಾಡಿ ಅಭ್ಯಾಸ ಇದೆ ಅದನ್ನು ಮಾಡಿದರೆ ವಿಷಯ ಬೇರೆ. ಸಂಪ್ರದಾಯದಲ್ಲಿ ಈ ಮೊದಲು ಯಾವುದಿಲ್ವೋ ಅದನ್ನು ಈಗ ಪುನಃ ಹೊಸದಾಗಿ ಮಾಡೋದ್ರಿಂದ ವಿವಾದಗಳಿಗೆ ಕಾರಣ ಆಗ್ತದೆ. ಭಕ್ತಾದಿಗಳ ಭಾವನೆಗಳಿಗೆ ಅದು ತೊಂದರೆ ಕೊಡಬಹುದು. ಹಾಗಾಗಿ ಆ ದೃಷ್ಟಿಯಿಂದ ಈವರೆಗೆ ಆಗದ್ದೊಂದನ್ನು ಹೊಸದಾಗಿ ಮಾಡಲಿಕ್ಕೆ ಹೋಗುವಾಗ 10 ಸಾರಿ ಯೋಚನೆ ಮಾಡಬೇಕಾಗ್ತದೆ. ರಾಘವೇಶ್ವರ ಭಾರತಿ ಶ್ರೀಗಳು ಮಾತುಗಳು ಕೆಲ ಪ್ರಮುಖ ಪ್ರಶ್ನೆ ಹುಟ್ಟು ಹಾಕಿದ್ವು. ಅದು ವಿಮಲಾನಂದ ಸ್ವಾಮಿಯ ಹಿನ್ನೆಲೆಯ ಕುರಿತು ಎದ್ದ ಪ್ರಶ್ನೆಗಳು. ಇಷ್ಟಕ್ಕೂ ಈ ವಿಮಲಾನಂದ ಸ್ವಾಮೀಜಿ ಯಾರು? ವಿಮಲಾನಂದ ಸ್ವಾಮೀಜಿಯ ಹಿನ್ನೆಲೆ ಏನು? ವಿಮಲಾನಂದ ನಿಜಕ್ಕೂ ಸನ್ಯಾಸಿಯೇ? ವಿಮಲಾನಂದನಿಗೆ ಸನ್ಯಾಸ ದೀಕ್ಷೆ ನೀಡಿದವರಾದರೂ ಯಾರು? ವಿಮಲಾನಂದರದ್ದು ಯಾವ ಕ್ರಮದ ಸನ್ಯಾಸ? ವಿಮಲಾನಂದರಿಗೆ ದೀಕ್ಷೆ ನೀಡಿದ್ದು ಯಾರು? ಇಂತಹ ಹಲವು ಪ್ರಶ್ನೆಗಳನ್ನು ಅಲ್ಲಿನ ಸ್ಥಳೀಯರ ಮುಂದಿಟ್ರೆ ಎಲ್ಲರದ್ದು ಒಂದೇ ಮಾತು. ಅದನ್ನ ಹೇಗೆ ಹೇಳೋದು ಅಂತ ನಮ್ಮನ್ನೇ ಪ್ರಶ್ನಿಸುತ್ತಿದ್ರು. ವಿಮಲಾನಂದರ ಹಿನ್ನೆಲೆಯನ್ನು ಹೊರಗೆಡವಲು ಕುಟುಕು ಕಾರ್ಯಾಚರಣೆಯನ್ನು ಮಾಡಬೇಕಾಯಿತು. ವಿಶೇಷ ಕಾರ್ಯಕ್ರಮದಲ್ಲಿ ಈಗ ಒಂದು ಪುಟ್ಟ ವಿರಾಮ.